ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಮತ್ತೆ ನಮ್ಮ ಊರಿನ ನಡುಕುರು ಗ್ರಾಮದ ಇನ್ನೊಂದು ಐತಿಹಾಸಿಕ ಮತ್ತು ಇತಿಹಾಸ ಇರುವ ಇನ್ನೊಂದು ದೇವಸ್ಥಾನ ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡ್ಬೋದು, ಇದು ಕೂಡ ಒಂದು ಶಿವಲಿಂಗವನ್ನು ನೀವು ಕಾಣಬಹುದಾಗಿದೆ. ಇದು ಕೂಡ ನಮ್ಮ ಊರಿನ ನಡುಕುರು ಗ್ರಾಮದ ಈ ದೇವಸ್ಥಾನ ಹೆಸರು ಶ್ರೀ ಸಿದ್ಧಲಿಂಗಯ್ಯ ದೇವಸ್ಥಾನ ಅಂತ ಹೇಳಿ. ಇದು ಕೂಡ ನಮ್ಮೂರಿನಲ್ಲಿ ನೆಲೆಯಾಗಿದೆ. ಹಾಗಾಗಿ ಇಲ್ಲಿ ಸೂರ್ಯದೇವನ ಒಂದು ವಿಗ್ರಹ ಕೂಡ ನೀವು ಕಾಣಬಹುದು. ಮತ್ತೆ ಮುಂದೆ ಶಿವಲಿಂಗ ಮುಂದ್ಗಡೆ ಒಂದು ನಂದಿ ವಿಗ್ರಹ ಕೂಡ ಈ ದೇವಸ್ಥಾನದಲ್ಲಿ ನೀವು ಕಾಣಬಹುದಾಗಿದೆ. ಮತ್ತೆ ಅದೇ ರೀತಿ ಇಲ್ಲಿ ಒಂದು ನಾಗರಾವಿನ ಚಿತ್ರವಿರುವ ಒಂದು ಕಲ್ಲಿನ ಮೂರ್ತಿ ಕೂಡ ನೀವು ಇಲ್ಲಿ ಕಾಣಬಹುದು ಈ ದೇವಸ್ಥಾನದಲ್ಲಿ. ಮತ್ತೆ ಈ ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾಗಿ ನಾವು ಕಾಣಬಹುದಾದ ಇನ್ನೊಂದು ಅಂದ್ರೆ ಅದೇ ಒಂದು ಶಾಸನ. ಆ ಶಾಸನವನ್ನು ನೀವು ಇಲ್ಲಿ ಕಾಣಬಹುದು. ಇದು ಕೂಡ ಒಂದು ಐತಿಹಾಸಿಕ ಪುರಾತನದ ಒಂದು ಶಾಸನವಾಗಿದೆ. ಇದು ತುಂಬಾ ಒಂದು ವಿಶೇಷವಾದ ದೇವಸ್ಥಾನವಾಗಿದೆ. ಅದೊಂದು ಕೂಡ ನೀವು ನೋಡಬಹುದು. ಒಂದು ಇತಿಹಾಸ ಇರುವ ಒಂದು ಕಲ್ಲಿನ ಒಂದು ಚಿತ್ರ. ಈ ದೇವಸ್ಥಾನವನ್ನು ನೀವು ಕಣ್ತುಂಬಿಕೊಳ್ಳಬಹುದು ಪೂರ್ಣ ಚಿತ್ರವನ್ನು ನೋಡಿ ಹೇಗಿದೆ ಅಂತ ಇಲ್ಲೆಲ್ಲ. ಇದು ಕೂಡ ನಮ್ಮೂರ ಗ್ರಾಮದ ಒಂದು ಐತಿಹಾಸಿಕ ಮತ್ತು ಇತಿಹಾಸ ಇರುವ ಒಂದು ಪುರಾತನ ದೇವಸ್ಥಾನವಾಗಿದೆ. ಇದು ಮೊನ್ನೆ ತರ ಹೇಳಿದ ಹಾಗೆ ನಮ್ಮ ಊರಿನ ರಾಮಲಿಂಗಯ್ಯ ದೇವಸ್ಥಾನ ಬಗ್ಗೆ ನಿಮ್ಗೆ ಆಗಲೇ ತೋರಿಸಿದ್ದೇನೆ. ಅಲ್ಲಿ ಕೂಡ ಅನೇಕ ವಿಗ್ರಹಗಳು ಮತ್ತು ಶಿವಲಿಂಗ ತುಂಬಾ ಇದ್ದವು. ಅದೇ ರೀತಿ ಇದು ಕೂಡ ನಮ್ಮೂರಿನ ಗ್ರಾಮದಲ್ಲಿ ಇರುವ ಇನ್ನೊಂದು ಸಿದ್ಧಲಿಂಗಯ್ಯ ದೇವಸ್ಥಾನ ಅಂತ. ಇದು ಒಂದು ಹಿಂದೂ ದೇವಾಲಯವಾಗಿದ್ದು ಆಗಿನ ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಈ ದೇವಸ್ಥಾನ ಕೂಡ ಧ್ವಂಸವಾಗಿ ಹೋಗಿದೆ. ಹಾಗಾಗಿ ಈ ದೇವಸ್ಥಾನ ಹಂಗೆ ಉಳಿದಿದೆ. ಬರುವಂತ ಮುಂದಿನ ದಿನಗಳು ಕೂಡ ಈ ದೇವಸ್ಥಾನ ಮತ್ತೆ ಮರು ನಿರ್ಮಾಣವಾಗಿ ಎಲ್ಲ ಜನಸಾಮಾನ್ಯರಿಗೆ ಅನುಕೂಲವಾಗಬೇಕಾಗಿ ತಮ್ಮ ಜೈ ಹಿಂದ್ ಜೈ ಕರ್ನಾಟಕ ಮಾತು.